ನನ್ನ ಪಾಯಿಂಟ್ ಇದೀಗ ನಾನು ಸುಭಾಷ್ ಶುಗಾರ್ ಸರ್ ಕೇಳಿಬಿಟ್ಟು ಸುಭಾಷ್ ಶುಗಾರ್ ಸರ್ ಇದು ಎಲೆಕ್ಷನ್ ಕಮಿಷನ್ ಬಗ್ಗೆ ಈ ಒಂದು ವಿಚಾರದಲ್ಲಿ 6018 ಜನ ಮತದಾರರ ಬಗ್ಗೆನೋ ಅವರ ಹೆಸರನ್ನ ಕಿತ್ತಾಕೋ ಬಗ್ಗೆನೋ ಎರೇಸ್ ಮಾಡೋ ಬಗ್ಗೆನೋ ಮಹದೇವಪುರದ ಬಗ್ಗೆನೋ ಈ ಥರ ಕಂಪ್ಲೇಂಟ್ ಬಂದಾಗ ನಾನು ಇಲ್ಲಿವರೆಗೂ ನಾವು ಗಮನಿಸ್ತಿರೋದೇನು ಅಂತ ಹೇಳಿದ್ರೆ ಒಂದು ತನಿಖೆ ನಡೆದು ಹೋಗಲಿ ಇದ್ರ ಬಗ್ಗೆ ನಾನೇ ಇದಕ್ಕೆ ಮುಂದುವರಿತಾ ಇದ್ದೀನಿ ನನ್ನ ಮೇಲೆ ಇಂಥ ಆರೋಪ ಬಂತು ಒಬ್ಬ ಏನಂದರೆ ರಾಜನ ಮೇಲೆ ಆರೋಪ ಬರುತ್ತಲ್ಲ ರಾಜ ಆರೋಪಕ್ಕೆ ಅವತ್ತೇ ಉತ್ತರ ಕೊಟ್ಬಿಡ್ಬೇಕು ಇಲ್ದಿದ್ದರೆ ಇಡೀ ರಾಜ್ಯದ ಎಲ್ಲ ಪ್ರಜೆಗಳಲ್ಲಿ ಅದು ವ್ಯಾಪಕವಾಗಿ ಹರಡ್ಬಿಡುತ್ತೆ ಅದು ಈ ಥರದ್ದು ಬಂದಾಗ ನೀನು ಅರ್ಜಿ ಹಾಕು ನೀನು ಅಫಿಡೇವಿಟ್ ಹಾಕು ನೀನು ಈ ಕಾನೂನು ಪ್ರಕಾರ ನೀನು ಕ್ಷಮೆ ಕೇಳು ನೀನು ಕೋರ್ಟಿಗೆ ಬಾ ನೋ ನಿಂದೇನಿದೆ ತೊಗೊಂಡು ಬಾಪ ಮೋರ್ ಓವರ್ ರಾಹುಲ್ ಗಾಂಧಿ ಅವತ್ತು ಮಾಡಿದಂಥ ಆರೋಪ ಏನಿತ್ತೋ ನನ್ನ ನಾಲೆಡ್ಜಲ್ಲಿ ಯಾವುದು ಮಹದೇವಪುರದ ಬಗ್ಗೆ ಡಾಕ್ಯುಮೆಂಟ್ಸನ್ನು ಪಡೆದುಕೊಂಡಿದ್ದು ಚುನಾವಣಾ ಆಯೋಗದಿಂದಲೇ ರಾಹುಲ್ ಗಾಂಧಿ ಟೈಪ್ ಮಾಡ್ಕೊಂಡಿದ್ದೋ ಬರ್ಕೊಂಡಿದ್ದೋ ಅಥವಾ ಅವರ ಬಿ ಎಲ್ ಒಗಳು ಕೊಟ್ಟಿದ್ದೋ ಅಲ್ಲ ಚುನಾವಣಾ ಆಯೋಗಕ್ಕೆ ಅಪ್ಲೈ ಮಾಡಿ ಅವರಿಂದನೇ ಮಾಹಿತಿ ತೊಗೊಂಡು ಅವರ ಮಾಹಿತಿಯಲ್ಲಿ ಇಂಥ ತಪ್ಪುಗಳಾಗಿದೆ ಘೋರ ಅಪರಾಧಗಳಾಗಿದೆ ಅಂತ ಹೇಳಿದಾಗ ಒಂದು ಇನ್ವೆಸ್ಟಿಗೇಷನ್ ರೆಡಿ ಅಂತೇಳಿ ಪೂಲ್ ಪ್ರೂಫ್ ಆಗಿ ಒಂದು ತನಿಖೆ ಅನ್ನೋದು ಆಚೆ ಬರಬೇಕಲ್ವ ಸುಭಾಷ್ ಅವರೇ ಅದ್ಯಾಕೆ ಆಗ್ತಿಲ್ಲ ಅಂತ ನನ್ನ ಪಾಯಿಂಟ್. ಇಲ್ಲ, ಎಲೆಕ್ಷನ್ ಕಮಿಷನ್ ಈ ರೀತಿಯ ವರ್ತನೆನೇ ಈಗ ಬಹಳ ಸಂಶಯಕ್ಕೆ ಕಾರಣ ಆಗಿದೆ. ನೋಡಿ, ಆಗಸ್ಟ್ 7ನೇ ತಾರೀಕಿಗೆ ಮಹದೇವಪುರದ ಬಗ್ಗೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಅದಾದ ನಂತರ ಎಷ್ಟು ಬಹಳ ಗಂಭೀರವಾದಂತ ಆರೋಪಗಳಿದ್ವು. ಅದಾದ ನಂತರ ಸುಮಾರು 10 ದಿನಗಳ ಕಾಲ ಎಲೆಕ್ಷನ್ ಕಮಿಷನ್ ಏನೂ ಮಾತಾಡಲಿಲ್ಲ. ಆದ್ರೆ 10 ದಿನಗಳ ನಂತರ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಬಹಳಷ್ಟು ಪಾಯಿಂಟೆಡ್ ಕ್ವಶನ್ಗಳಿಗೆ ಅವರು ಕರೆಕ್ಟ್ ಆಗಿ ಉತ್ತರವನ್ನು ಕೊಡ್ಲಿಲ್ಲ. ಆಮೇಲೆ ಇದು ಅಫಿಡವಿಟ್ ಇನ್ನೊಂದು ಮತ್ತೊಂದು ಎಲ್ಲ ಇದು ನೆಪ ಮಾತ್ರ. ಎಲೆಕ್ಷನ್ ಕಮಿಷನ್ ಏನೋ ಮುಚ್ಚಿಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗೋ ತರ ಇದೆ. ಇದು ಬಹಳ ಓಪನ್ ಅಂಡ್ ಶಟ್ ಕೇಸ್ ಇದೆ. ಇದು ಬ್ಲಾಕ್ ಅಂಡ್ ವೈಟ್ ಒಳಗಡೆ ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಾಗೋ ರೀತಿ ಒಳಗಡೆ ಇದೆ. ಪಾಪ ಈ ವಿಚಾರದ ಬಗ್ಗೆ ಬಿಜೆಪಿ ವಕ್ತಾರರು ಈ ಡಿಸ್ಕಷನ್ ಈ ಡಿಬೇಟ್ ಅಲ್ಲ, ಇಡೀ ದೇಶದೊಳಗಡೆ ಬೇರೆ ಬೇರೆ ಕಡೆ ನಡೆದಿರುವಂತ ಎಲ್ಲಾ ಡಿಬೇಟ್ಗಳಲ್ಲಿ ಬಿಜೆಪಿ ವಕ್ತಾರರು ಬಂದು ಯಾಕೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ಲಾರದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟು ಪಾಪ ಮುಜುಗರವನ್ನ ಅನುಭವಿಸ್ತಾ ಇದಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಅವರ ವಿರುದ್ಧ ಇವತ್ತು ರಾಹುಲ್ ಗಾಂಧಿ ಮಾಡಿದಂತ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಎಲ್ಲಿನೂ ಕೂಡ ಒಂದು ಸಾರಿನೂ ಅವರು ಬಿಜೆಪಿ ಅಂತ ಹೇಳಿಲ್ಲ. ಅವರು ಚುನಾವಣಾ ಆಯೋಗದ ಬಗ್ಗೆ ಮತ್ತು ಆ ಪ್ರೊಸೀಜರ್ ಬಗ್ಗೆ ಯಾವ ರೀತಿ ಏನಾಗಿದೆ ಅವರಿಗೆ ಸಿಕ್ಕಂತ ದಾಖಲೆ ಬಗ್ಗೆ ಮಾತಾಡಿದ್ರು. ಇಮಿಡಿಯೇಟ್ಲಿ ಅನುರಾಗ್ ಠಾಕೂರ್ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಮಿಡಿಯೇಟ್ಲಿ ಬಿಜೆಪಿ ಅವರು IT ಸೆಲ್ನವರು ಪ್ರತಿಯೊಬ್ರು ಕೂಡ ಇವರು ಬಂದು ಅದ್ರ ಬಗ್ಗೆ ಮಾತಾಡ್ತಾರೆ. ಇಂತ ಒಂದು ಅನುರಾಗ್ ಠಾಕೂರ್ ಕೂಡ ಓದ್ ತಗೊಳ್ಳಿಲ್ಲ ಅಫಿಡೇವಿಟ್ ಅನುರಾಗ್ ಠಾಕೂರ್ ಹಾಕ್ಲಿಲ್ಲ ಆರೋಪ ಮಾಡಿದಾಗ. ಆಮೇಲೆ ಕಾಂಗ್ರೆಸ್ ಆಮೇಲೆ ಕೇವಲ ಕಾಂಗ್ರೆಸ್ ಪಾರ್ಟಿಯವರು ಮಾತ್ರ ಆರೋಪ ಮಾಡಿದಲ್ಲ, ಬಿಜೆಪಿಯ ನಾಯಕರುಗಳು ಕೂಡ ಆರೋಪ ಮಾಡಿದ್ರು. ಅನುರಾಗ್ ಠಾಕೂರ್ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರೋಪವನ್ನ ಮಾಡಿದ್ರು. ಚುನಾವಣೆ ಒಳಗಡೆ ಅಕ್ರಮ ನಡೀತಾ ಇದೆ, ಮತದಾರರ ಪಟ್ಟಿ ಒಳಗಡೆ ನಕಲಿ ಮತದಾರನ ಸೇರ್ಪಡೆ ಮಾಡಲಾಗ್ತಾ ಇದೆ ಅಥವಾ ಅಸಲಿ ಮತದಾರರನ್ನ ಡಿಲೀಟ್ ಮಾಡಲಾಗ್ತಾ ಈ ತರದ ಆರೋಪಗಳನ್ನ ಅವರು ಕೂಡ ಮಾಡಿದ್ರು. ಅಂಥವ್ರೇ ಚುನಾವಣಾ ಆಯೋಗವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾಕೆ ಇಳಿದು ಮುಜುಗರವನ್ನ ಅನುಭವಿಸ್ತಾ ಇದ್ದಾರೆ. ನನಗೆ ಪಾಪ ಅವ್ರ ಬಗ್ಗೆ ಬಹಳ ಕೆಟ್ಟ ಅನಿಸ್ತಾ ಇದೆ. ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ಲಾರ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಚುನಾವಣಾ ಆಯೋಗ ನೋಡಿ, ಅವ್ರಿಗೆ ಒಂದ್ ಕಡೆ ಅಫಿಡವಿಟ್ ಕೇಳಿದ್ರು, ಇನ್ನೊಂದ್ ಕಡೆ ಆ CCTV ಫುಟೇಜ್ ಅನ್ನ ಮೊದ್ಲು 6 ತಿಂಗಳನ್ನೋ 1 ವರ್ಷ ಇಡ್ತಾ ಇದ್ರು. ಅದ್ರೊಳಗಡೆ ನಿಯಮ ಬದಲಾವಣೆ ಮಾಡಿ ಅದನ್ನ 45 ದಿವಸ ಅಂತ ಮಾಡಿದ್ರು. ಈಗ ಮಹಾರಾಷ್ಟ್ರದ ರಜೂರಾ ವಿಧಾನಸಭಾ ಕ್ಷೇತ್ರ ನಮ್ಮ ಆಳಂದದೊಳಗಡೆ ಏನು ಈಗ ಆರೋಪಗಳು ಕೇಳಿ ಬರ್ತಾ ಇದಾವೆ, ಸೇಮ್ ಅದೇ ತರಹದ ಆರೋಪಗಳು ಮಹಾರಾಷ್ಟ್ರದ ಚಂದ್ರಪುರ ಜಿಲ್ಲೆಯ ರಾಜೂರಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಕಲಿ ಮತದಾರರನ್ನ ಸುಮಾರು 10,000ಕ್ಕಿಂತ ಹೆಚ್ಚು ನಕಲಿ ಮತದಾರರನ್ನ ಸೇರ್ಪಡೆ ಮಾಡಲಾಗಿತ್ತು ಮತದಾರರ ಪಟ್ಟಿಗೆ ಅನ್ನೋ ಆರೋಪ ಇದೆ. ಆ ಚುನಾವಣೆ ಒಳಗಡೆ ಸೋತಂತ ಅಭ್ಯರ್ಥಿ ಮತದಾನ ನಡೆದು ಕೇವಲ 17 ದಿನಗಳ ನಂತರ ಚುನಾವಣಾ ಆಯೋಗಕ್ಕೆ CCTV ಫುಟೇಜ್ ಕೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಬಿಫೋರ್ 45 ಡೇಸ್ 17ನೇ ದಿನಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ CCTV ಫುಟೇಜ್ ಕೊಟ್ಟಿಲ್ಲ. ಇದ್ರ ಅರ್ಥ ಏನು ಅಂತಂದ್ರೆ ಚುನಾವಣಾ ಆಯೋಗ ಇದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಬಹಳ ಗೋಡೆ ಬರಹದಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ. ಚುನಾವಣಾ ಆಯೋಗ ಸರಿಯಾದ ಉತ್ತರವನ್ನ ಕೊಡದೇ ಇರೋ ಮೂಲಕ ಜನರ ಮನಸ್ಸಿನೊಳಗಡೆ ಇರುವಂತ ಸಂಶಯ ಇನ್ನಷ್ಟು ಗಟ್ಟಿಯಾಗೋ ರೀತಿ ಒಳಗಡೆ ಮಾಡ್ತಾ ಇದೆ. ಫೈನ್ ನಟರಾಜ್ ಗೌಡ್ರೆ, ಈ ಥರದ್ದು ಆಗಿಬಿಟ್ರೆ ಯಾರನ್ನ ಗೆದ್ಕೊಳ್ರಿ, ನೀವೆಲ್ಲ ರಾಜಕೀಯ ಪಕ್ಷಗಳಿದ್ದೀರಿ, ಯಾರಾದರೂ ಗೆದ್ಕೊಳ್ಳಿ, ಯಾರೋ ಒಬ್ಬ ವೋಟ್ ಹಾಕುವನಿಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ವೋಟ್ ನಿಜವಾಗ್ಲೂ ನಾನು ವೋಟ್ ಇದೆಯಲ್ಲ ಇದಕ್ಕೆ ಮೌಲ್ಯ ಇದೆಯಾ?
ಯಾರೋ ಒಂದು 5,000 ಓಟ್ ಹೈಜಾಕ್ ಮಾಡ್ಕೋತಾರೆ, ಯಾರೋ ಒಂದು 5,000 ಓಟ್ ಡಿಲೀಷನ್ ಮಾಡಿಬಿಡ್ತಾರೆ, ಇನ್ಯಾರೋ ಒಂದು 6,000 ಓಟ್ 10,000 ಓಟ್ ಆ್ಯಡ್ ಮಾಡಿಬಿಡ್ತಾರೆ ಅಂದಾಗ ಮತಗಳು ಮನುಷ್ಯನ ಮೌಲ್ಯವೇ ಕಳೆದು ಹೋಗ್ಬಿಡುತ್ತಲ್ಲಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಡೆಮೋಕ್ರಸಿಯಲ್ಲಿ ಆ ಒಂದು ಮೌಲ್ಯನೇ ಕಳೆದು ಹೋಗ್ಬಿಡಲ್ವಾ ಅಂತ. ಇಲ್ಲ, ಈಗ ಅದೇ ರೀತಿ ಆಗಿರ್ತಕ್ಕಂಥದ್ದು. ಈಗ ಒಂದು ಗಂಭೀರವಾದ ನನ್ನ ನೋಟ್ಗೆ ಒಂದು ವ್ಯಾಲ್ಯೂ ಇದೆ ಅಂದ್ರೆ ನನಗೊಂದು ಮರ್ಯಾದೆ ಇದೆ, ಯಾವ್ದು ಗೌರವ ಇದೆ ಅಂತ, ನಿನ್ ಮರ್ಯಾದೆ ಇದೆ ಅಂತ, ನಿನ್ನ ಹಕ್ಕುಗಳಿಗೆ ಮೌಲ್ಯಗಳಿದೆ ಅಂತ, ಆಮೇಲೆ ನೀನು ಕೂಡ ಇದರ ಪಾತ್ರಧಾರಿ ಆಗಿದ್ಯಾ, ನೀನು ಒಂದು ಸರ್ಕಾರವನ್ನು ಆಯ್ಕೆ ಮಾಡೋಳಿಗೆ ಅದು ಅಭಿಪ್ರಾಯ ಗೌರವಿಸ್ತಾ ಇದೆ ದೇಶ ಅಂತ. ಪ್ರಜಾಪ್ರಭುತ್ವದಲ್ಲಿ ನಿನ್ನ ಪಾಲುದಾರಿಕೆ ಇದೆ ಅನ್ನೋದು ತೋರಿಸ್ತದೆ. ನಿನ್ನ ಮತನೇ ಇಲ್ಲ ಅಂದ್ರೆ ನಿನ್ನ ಪಾಲುದಾರಿಕೆ ಇಲ್ಲ, ಇದು ನೀನು ಒಬ್ಬ ಪ್ರಜೆನೇ ಅಲ್ಲ ಅಂತ ತೋರಿಸ್ಬಿಟ್ರೆ, ಒಬ್ಬ ನಾಗರಿಕ ಆಗಿ ಅವನ ಮೂಲಭೂತ ಹಕ್ಕುಗಳಿಗೆ ನೀವು ಚ್ಯುತಿ ತಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು. ನೋಡಿ, 142 ಕೋಟಿ ಆಧಾರ್ ಕಾರ್ಡ್ಗಳು, ಎಲ್ಲೂ ಕೂಡ ಹೆಸರುದಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದಿಲ್ಲ, ಮನೆ ನಂಬರ್ 0 ಅಂತ ಬರಲ್ಲ, ಮನೆ ನಂಬರ್ 0 ಅಂತ ಬರಲ್ಲ, ವಿಳಾಸ ಬರಲ್ಲ, ಎಲ್ಲೋ ಅಪ್ಪಿ ಪಕ್ಕದ ಮನೆಯವರು ನಮ್ಮ ಮನೆಯ ಅಡ್ರೆಸ್ ಸೇರ್ಕೊಳ್ಳೋದಿಲ್ಲ. ಒಂದು ಮನೆಯಲ್ಲಿ 4 ಜನ, 3 ಜನ, 8 ಜನ, ಎಷ್ಟು ಜನ ಇದ್ರು ಅಷ್ಟೇ ಜನ ಮಾತ್ರ. ಸಂಜಯ್ ಸಿಂಗ್ ಆರೋಪ ಮಾಡಿ 4,000 ಜನಕ್ಕಿಂತ ಹೆಚ್ಚಿನ ಜನ ಒಂದೇ ಮನೆಯಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಸಂಜಯ್ ಸಿಂಗ್ ಹೇಳ್ತಾ ಇದ್ರು, ಆಮ್ ಆದ್ಮಿ ಅವರು. ಬಿಹಾರಲ್ಲಿ ಒಂದೇ ಮನೆಯಲ್ಲಿ 918 ಜನ ಒಂದೇ ವಿಳಾಸದಲ್ಲಿ ಇದ್ದಾರೆ ಅಂತ ಅನ್ನೋದಾದ್ರೆ, ನಾವೆಲ್ಲ ಇಲ್ಲಿ ಮಹದೇವಪುರದಲ್ಲಿ ಈ ತರ ಆಗಿದೆ, ಕರ್ನಾಟಕದಲ್ಲಿ ಈ ತರ ಆಗಿದೆ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ವ್ಯವಸ್ಥಿತವಾಗಿ ನೀವು ಈ ತರ ಮಾಡಿದ್ದೀರಾ ಅಂತ ನಾವು ನೇರವಾಗಿ ಚುನಾವಣಾ ಆಯೋಗ ಕೇಳ್ತಾ ಇದ್ರೆ, ಈ ರೀತಿಯ ಪ್ರಮಾದ ಆದಾಗ ಹೆಂಗ್ ಸಾಧ್ಯ? 918 ಜನಗಳು ಅಂದ್ರೆ ನಾವು ಕಣ್ಣಿಗೆ ಕಾಣುವಂತ ಲೋಪಗಳಿವು. ಕಣ್ಣಿಗೆ ಕಾಣದಿರೋ ಲೋಪಗಳು ಏನು? ಯಾರನ್ನ ನೀವು ಡಿಲೀಟ್ ಮಾಡ್ತೀರಾ, ಯಾರನ್ನ ಸೇರಿಸ್ತೀರಾ, ಫಾರ್ಮ್ 7 ಅನ್ನ ಎಷ್ಟು ದುರುಪಯೋಗ ಮಾಡ್ಕೋತೀರಾ, ಕೊನೆಯ 15 ದಿನ 20 ದಿನ ಫೈನಲ್ ಲಿಸ್ಟ್ ಬರಕ್ ಮುಂಚೆ ಚುನಾವಣಾ ದಿನಾಂಕ ಘೋಷಣೆ ಆಗಿರುತ್ತೆ, ಇನ್ನು 15 ದಿನ ಚುನಾವಣೆ ಇರುತ್ತೆ, ಆ ಟೈಮಲ್ಲಿ ಮಾಡುವಂತ ಪ್ರಮಾದಗಳಿದಾವಲ್ಲ, ಇದು ಸಂಘಟಿತ ಸಂಚಿನ ಭಾಗ. ಸೊ ಅದಕ್ಕೆ ಚುನಾವಣಾ ಆಯೋಗಕ್ಕೆ ನಾವು ಮಹದೇವಪುರದ ಕೊಟ್ವಿ, ನೀವು ಅಫಿಡವಿಟ್ ಕೇಳಿದ್ರಿ, ಈಗ ಅಳಂದದ್ ಕೊಟ್ಟಿದೀವಿ, ಅಳಂದದ್ ನೀವೇ ಒಪ್ಕೊಂಡಿದ್ದೀರಾ, ನೀವೇ ನಮ್ಮ ಹೋರಾಟಕ್ಕೆ, ಅದು ನಮ್ಮ ನಾಯಕರ ಹೋರಾಟಕ್ಕೆ, ಅವಾಗ ನೀವು ಚುನಾವಣಾ ಆಯೋಗಕ್ಕೆ ನೀವೇ ದೂರ ಕೊಟ್ಟು ಅದು FIR ಮಾಡಿಸಿದೀರಾ. ನೀವು ಆ ತನಿಖೆಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ, ಸಪೋರ್ಟ್ ಕೊಡ್ತಾ ಇಲ್ಲ? ಆ ತನಿಖೆಯಿಂದ ನೀವು ಯಾಕೆ ದೂರ ಸರಿದು ಯಾರ ರಕ್ಷಣೆಗೆ ನಿಂತಿದ್ದೀರಾ ಅಂತ, ಯಾರ ರಕ್ಷಣೆಗೆ ನಿಂತಿದ್ದೀರಾ? ಇದೇ ರೀತಿಯ ಪ್ಯಾಟರ್ನ್ ನಾವು ಆಲ್ ಓವರ್ ಇಂಡಿಯಾ ಇದೆ ನಾವು ಹೇಳ್ತಾ ಇದೀವಿ. ನೀವೀಗ ಇಲ್ಲಿ ಬಿಜೆಪಿ ಅವ್ರನ್ನು ಸೇರಿಸ್ಕೊಂಡು ಸರ್ವಪಕ್ಷಗಳ ನಿಯೋಗದ ರೀತಿಯಲ್ಲಿ ಅನೇಕ ವಿಚಾರಗಳು ಹೋಗ್ತೀವಿ. ನದಿ ಬಂತು, ಗಡಿ ಬಂತು, ಭಾಷೆ ಬಂದಾಗ ಸರ್ವಪಕ್ಷಗಳ ನಿಯೋಗ ಅಂತ ಮಾಡ್ತಿರಲ್ಲ, ಇದರಲ್ಲಿ ನೀವು ಬಿಜೆಪಿ ಅವ್ರ ಜೊತೆ ಸೇರಿಸ್ಕೊಂಡು ಸರ್ವಪಕ್ಷಗಳ ಕಡೆಯಿಂದನೂ ಚುನಾವಣಾ ಆಯೋಗಕ್ಕೆ ಈ ಥರದಾದಾಗ ನಮಗೆ ವ್ಯವಸ್ಥೆ ಮೇಲೆ ಗೌರವ ಹೊರಟೋಗುತ್ತೆ. ಸಂತ್ರಸ್ತ ನಾನೇ ಆಗಿರಲಿ, ಸಂತೃಪ್ತ ಅವರೇ ಆಗಿರಲಿ, ಅವರೇ ಸಂತ್ರಸ್ತ ಆಗಿರಲಿ, ನಾನೇ ಸಂತೃಪ್ತ ಆಗಿರಲಿ, ತನಿಖೆ ನಡೀಲಿ ಅಂತ ಯಾಕೆ ಆಗ್ರಹ ಮಾಡಬಾರ್ದು? ಜಂತರ್ ಮಂತರ್ ಕುತ್ಕೊಳ್ಳಿ ನೋಡೋಣ, ನೀವು ಹೋಗ್ರಿ. ಒಳ್ಳೆ ಸಲಹೆ ಇದು, ಜಂತರ್ ಮಂತರ್ ಕುತ್ಕೊಳ್ರಿ, ಒಳ್ಳೆ ಸಲಹೆ. ನಮ್ಮ ಕಾಂಗ್ರೆಸ್ ನಮ್ದು ಏನ್ ನೀತಿ ಇದೆ ಅಂದ್ರೆ, ನಾವು ಮಾಲೂರ್ಗೂ ಹಿಂಗೆ ಕುತ್ಕೋಬೇಕು, ನೀವು ಮಾಲೂರ್ಗೂ ಹಿಂಗೆ ಕುತ್ಕೋಬೇಕು, ಮಾದೇವಪುರಕ್ಕೂ ಕುತ್ಕೋಬೇಕು. ನಾನು ಮಾಲೂರಲ್ಲಿ ನಂಜೇಗೌಡರು ಸೋಲ್ತಾರೋ, ಮರು ತನಿಖೆಯಾಗಿ ಮರು ಎಣಿಕೆಯಾಗಿ ಯಾರು ಗೆದ್ರು ಪ್ರಜಾಪ್ರಭುತ್ವ ಗೆಲ್ತು ಅಂತ ಹೇಳ್ತೀನಿ ನಾನು. ಕಾಂಗ್ರೆಸ್ ಅಷ್ಟೇ ಪ್ರಜಾಪ್ರಭುತ್ವ ಗೆಲ್ತು ಅಂತ. ಮರು ಮತದ ಎಣಿಕೆ ಹಾಕಬೇಕು, ಅಗತ್ಯ ಇದೆ. ಜಿಲ್ಲಾಧಿಕಾರಿ ತಪ್ಪಿದೆಯಾ, ಅವನು